10ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 8 ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಭಾಗ 2 ಭಾಗ 2ರಲ್ಲಿ ನೀವು ಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು, ಪುರುಷ ಜನನಾಂಗ ವ್ಯೂಹದ ರಚನೆ ಹಾಗೂ ಕಾರ್ಯವಿಧಾನ, ಹಾಗೆಯೇ ಸ್ತ್ರೀ ಜನನಾಂಗ ವ್ಯೂಹದ ರಚನೆ ಹಾಗೂ ಕಾರ್ಯ ಇವುಗಳ ಬಗ್ಗೆ ತಿಳಿಯೋಣ. 10ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 8 ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಭಾಗ 2 ಭಾಗ 2ರಲ್ಲಿ ನೀವು ಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು, ಪುರುಷ ಜನನಾಂಗ ವ್ಯೂಹದ ರಚನೆ ಹಾಗೂ ಕಾರ್ಯವಿಧಾನ, ಹಾಗೆಯೇ ಸ್ತ್ರೀ ಜನನಾಂಗ ವ್ಯೂಹದ ರಚನೆ ಹಾಗೂ ಕಾರ್ಯ ಇವುಗಳ ಬಗ್ಗೆ ತಿಳಿಯೋಣ. ಅಧ್ಯಾಯ 8 ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಭಾಗ 2. ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ತಿಳಿದಿರುವಂತೆ ಸಂತಾನೋತ್ಪತ್ತಿಯಲ್ಲಿ 2 ವಿಧಗಳಿವೆ. ನಾವು ಭಾಗ 1ರಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು, ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳ ಬಗ್ಗೆ ತಿಳಿದುಕೊಂಡೆವು. ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳು ಮತ್ತೊಮ್ಮೆ ಗಮನಿಸಿ ಮಕ್ಕಳೇ. ವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ, ಕಾಯಜ ಸಂತಾನೋತ್ಪತ್ತಿ, ಬೀಜಕಗಳ ಉತ್ಪಾದನೆ ಇವುಗಳ ಬಗ್ಗೆ ನಾವು ಭಾಗ 1ರಲ್ಲಿ ತಿಳಿದುಕೊಂಡೆವು. ಮಕ್ಕಳೇ, ಈಗ ಮೊದಲಿಗೆ ನಾವು ಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು ಎಂಬುದನ್ನು ತಿಳಿಯೋಣ. ಯಾವ ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆಗಳು 2 ಜೀವಿಗಳ, ಉದಾಹರಣೆ ಗಂಡು ಮತ್ತು ಹೆಣ್ಣು ಜೀವಿಗಳ DNA ಅಣುಗಳ ಸೇರುವಿಕೆಯಿಂದ ಸೃಷ್ಟಿಯಾಗಿದ್ದರೆ ಅಂತಹ ಸಂತಾನೋತ್ಪತ್ತಿಯನ್ನು ನಾವು ಲೈಂಗಿಕ ಸಂತಾನೋತ್ಪತ್ತಿ ಎನ್ನುತ್ತೇವೆ. ಅಂದರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗದಿಂದ ನಡೆಯುವಂತಹ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ಇಲ್ಲಿ 2 ಜೀವಿಗಳ ಪಾಲ್ಗೊಳ್ಳುವಿಕೆ ಇರುತ್ತದೆ. ಹಾಗಾದರೆ ಲೈಂಗಿಕ ರೀತಿಯಲ್ಲಿ ಸಂತಾನೋತ್ಪತ್ತಿ ನಡೆಸುವಂತಹ ಜೀವಿಗಳು ಯಾವುವು? ಬೆಕ್ಕು, ನಾಯಿ, ಕುದುರೆ, ಮಾನವ ಎಲ್ಲ ಮೇಲ್ಮಟ್ಟದ ಜೀವಿಗಳು ಲೈಂಗಿಕ ರೀತಿಯಲ್ಲಿ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ. ಮೊಲ, ಒಂಟೆ, ಮಂಕಿ, ಮಾನವನೂ ಸೇರಿದಂತೆ ಹೀಗೆ ಎಲ್ಲ ಮೇಲ್ಮಟ್ಟದ ಜೀವಿಗಳು ಲೈಂಗಿಕ ರೀತಿಯಲ್ಲಿ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ. ಮಕ್ಕಳೇ, ಸಾಂಪ್ರದಾಯಿಕ ಚಲನಶೀಲ ಲಿಂಗಾಣುವನ್ನು ಗಂಡು ಲಿಂಗಾಣು ಅಂದರೆ ವೀರ್ಯಾಣು, ಇದು ಗಂಡು ಲಿಂಗಾಣುವಾಗಿದೆ. ಚಲನಶೀಲ ಗುಣವನ್ನು ಹೊಂದಿದೆ. ಹೆಣ್ಣು ಲಿಂಗಾಣುವಿನ ಕಡೆ ಚಲಿಸಲು ಸಹಾಯ ಮಾಡುವಂತಹ ಉದ್ದವಾದ ಬಾಲವನ್ನು ಹೊಂದಿದೆ. ಹಾಗೆಯೇ ಸಂಗ್ರಹಿತ ಆಹಾರವನ್ನು ಹೊಂದಿರುವ ಲಿಂಗಾಣುವನ್ನು ಹೆಣ್ಣು ಲಿಂಗಾಣು ಎಂದು ಕರೆಯಲಾಗುತ್ತದೆ. ಹೆಣ್ಣು ಲಿಂಗಾಣುಗಳು ಅಂಡಗಳು ಅಥವಾ ಅಂಡಾಣು ಎಂದು ಕರೆಯುತ್ತೇವೆ.
ಅಂಡಾಣುಗಳು ಅಂಡಾಶಯದಲ್ಲಿ ಉತ್ಪತ್ತಿಯಾಗುತ್ತವೆ. ಹೀಗೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ 2 ಜೀವಿಗಳ ಲಿಂಗಕೋಶಗಳು ಸಂಯೋಜಿಸಿ ಹೊಸ ಜೀವಿಯನ್ನು ಸೃಷ್ಟಿ ಮಾಡುತ್ತವೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ 2 ಜೀವಿಗಳ ಲಿಂಗಕೋಶಗಳು ಸಂಯೋಜಿಸಿ ಹೊಸ ಜೀವಿ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ಹೊಸ ಪೀಳಿಗೆಯಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆಯಲ್ಲಿ ಮತ್ತು ಆನುವಂಶೀಯ ವಸ್ತುವಾದಂತಹ DNA ಪ್ರಮಾಣದಲ್ಲಿ ಕೋಶ ವಿಭಜನೆಯ ಮೂಲಕ ಮರು ಹೊಂದಾಣಿಕೆ ಉಂಟಾಗುತ್ತದೆ. ಅಂದರೆ ಕೋಶ ವಿಭಜನೆಯ ಸಂದರ್ಭದಲ್ಲಿ ನಡೆಯುವಂತಹ DNA ಸ್ವಪ್ರತೀಕರಣದಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಹೊಂದಾಣಿಕೆಯಾಗುತ್ತದೆ. ಮಕ್ಕಳೇ, ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಏಕೆ ಅವಶ್ಯಕ? ಒಂದು ಜೀವಕೋಶದಿಂದ 2 ಜೀವಕೋಶಗಳ ಉಂಟಾಗುವಿಕೆಯು DNA ಮತ್ತು ಕೋಶೀಯ ರಚನೆಗಳ ಪ್ರತಿಯನ್ನು ಒಳಗೊಂಡಿದೆ. DNA ಸ್ವಪ್ರತೀಕರಣ ಪ್ರಕ್ರಿಯೆಯು ನಾವು ಗಮನಿಸಿರುವಂತೆ ಸಂಪೂರ್ಣವಾಗಿ ನಿಖರವಾಗಿರುವುದಿಲ್ಲ. DNA ಸ್ವಪ್ರತೀಕರಣ ಚಿತ್ರವನ್ನು ಗಮನಿಸಿ. DNA ಅಣುವು ತನ್ನನ್ನು ತಾನೇ ನಕಲು ಮಾಡಿಕೊಂಡು 2 ಪ್ರತಿರೂಪಗಳಾಗುತ್ತವೆ. ಇದನ್ನು DNA ಸ್ವಪ್ರತೀಕರಣ ಎಂದು ಕರೆಯುತ್ತೇವೆ. DNA ಸ್ವಪ್ರತೀಕರಣ ಪ್ರಕ್ರಿಯೆಯು ನಾವು ಗಮನಿಸಿದಂತೆ ಇದು ಸಂಪೂರ್ಣವಾಗಿ ನಿಖರವಾಗಿರುವುದಿಲ್ಲ ಮತ್ತು ಇದರಲ್ಲುಂಟಾಗುವ ದೋಷಗಳು ಜೀವಿ ಸಂದಣಿಯಲ್ಲಿನ ಭಿನ್ನತೆಗಳ ಆಕರವಾಗುತ್ತದೆ. ಭಿನ್ನತೆಗಳು ಉಂಟಾಗದಂತೆ ಪ್ರತಿಯೊಂದು ಜೀವಿಯನ್ನು ರಕ್ಷಿಸಲಾಗುವುದಿಲ್ಲ. ಆದರೆ ಒಂದು ಸಮುದಾಯದಲ್ಲಿ ಪ್ರಭೇದಗಳ ಉಳಿವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಭಿನ್ನತೆಗಳು ಉಪಯುಕ್ತವಾಗಿರುತ್ತವೆ. ಆದ್ದರಿಂದ ಹೆಚ್ಚು ಹೆಚ್ಚು ಭಿನ್ನತೆಗಳನ್ನು ಉಂಟುಮಾಡಲು ಸಾಧ್ಯವಾಗುವ ಸಂತಾನೋತ್ಪತ್ತಿ ವಿಧಾನಗಳೊಂದಿಗೆ ಜೀವಿಗಳು ಸಜ್ಜುಗೊಂಡವು ಎಂಬ ಅರ್ಥವನ್ನು ಇದು ಉಂಟುಮಾಡುತ್ತದೆ. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಿಂದ ಭಿನ್ನತೆಗಳು ಉಂಟಾಗಿ ಜೀವಿಗಳ ಉಳಿಯುವಿಕೆಗೂ ಅನುಕೂಲವಾಗುತ್ತದೆ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಹೂ ಬಿಡುವ ಸಸ್ಯಗಳಲ್ಲಿ, ಅಂದರೆ ಹೂ ಬಿಡುವ ಸಸ್ಯಗಳು ಮೇಲ್ಮಟ್ಟದ ಸಸ್ಯಗಳಾಗಿದ್ದು ಇವುಗಳಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿಯೋಣ. ಇದಕ್ಕೆ ಒಂದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗ ಯಾವುದು ಎಂದು ನಿಮಗೆ ತಿಳಿದಿದೆ ಅಲ್ಲವೇ ಮಕ್ಕಳೇ? ಹೌದು, ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಹೂವು. ಒಂದು ಮಾದರಿ ಹೂವಿನ ರಚನೆಯನ್ನು ನೀವು ಗಮನಿಸಿದ್ದೀರಿ ಅಲ್ಲವೇ? ದಾಸವಾಳ ಹೂವಿನ ಭಾಗಗಳನ್ನು ಗಮನಿಸಿ ಮಕ್ಕಳೇ. ದಾಸವಾಳ ಹೂವಿನ ಭಾಗಗಳನ್ನು ಗಮನಿಸಿ ಮಕ್ಕಳೇ. ಈ ತುದಿ ಭಾಗವನ್ನು ನಾವು ಶಲಾಕಾಗ್ರ ಎಂದು ಕರೆಯುತ್ತೇವೆ. ಉದ್ದವಾದ ನಳಿಕೆಯಂಥ ರಚನೆಗೆ ಶಲಾಕ ನಳಿಕೆ ಎಂದು. ಕೆಳಭಾಗದಲ್ಲಿ ಉಬ್ಬಿರುವ ಈ ಭಾಗವನ್ನು ಅಂಡಾಶಯವೆಂದು ಕರೆಯುತ್ತೇವೆ. ಇದು ಹೂವಿನ ಹೆಣ್ಣು ಭಾಗವಾಗಿದೆ, ಅಂದರೆ ಶಲಾಕೆ. ಹಾಗೆಯೇ ಪರಾಗಗಳನ್ನು ಹೊಂದಿರುವಂತಹ ಪರಾಗಕೋಶ ಗಂಡು ಲಿಂಗಾಣುಗಳನ್ನು ಹೊಂದಿದೆ. ಕೇಸರವು ಹೂವಿನ ಗಂಡು ಭಾಗವಾಗಿದೆ. ಹಾಗೆ ಆಕರ್ಷಕವಾಗಿ ಕಾಣುವಂತಹ ದಳಗಳು ಪುಷ್ಪದಳ ಎಂದು ಕರೆಯುತ್ತೇವೆ. ಹಸಿರು ಬಣ್ಣದಲ್ಲಿರುವ ಎಲೆಯ ಆಕಾರದಂಥ ರಚನೆಗೆ
ಪುಷ್ಪಪತ್ರ ಎಂದು ಕರೆಯುತ್ತೇವೆ. ಹಾಗೆಯೇ ಹೂವಿನ ತೊಟ್ಟು. ಆವೃತ ಬೀಜ ಸಸ್ಯಗಳ ಸಂತಾನೋತ್ಪತ್ತಿ ಭಾಗಗಳು ಹೂವಿನಲ್ಲಿ ಅಡಕವಾಗಿರುತ್ತವೆ. ಆದ್ದರಿಂದ ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಹೂವು, ಏಕೆಂದರೆ ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳನ್ನು ಹೊಂದಿರುತ್ತವೆ. ಮಕ್ಕಳೇ, ಒಂದು ಹೂವಿನಲ್ಲಿ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು, ಈ ಅಂಡಾಶಯದಲ್ಲಿ ಅಂಡಕಗಳೆಂಬ ಹೆಣ್ಣು ಲಿಂಗಾಣುಗಳಿರುತ್ತವೆ. ಹಾಗೆಯೇ ಪರಾಗಗಳು, ಗಂಡು ಲಿಂಗಾಣುಗಳು ಎರಡು ಒಂದೇ ಹೂವಿನಲ್ಲಿ ಇದ್ದರೆ ಅದಕ್ಕೆ ನಾವು ದ್ವಿಲಿಂಗ ಪುಷ್ಪ ಎಂದು ಕರೆಯುತ್ತೇವೆ. ಹಾಗಾದರೆ ದಾಸವಾಳ ದ್ವಿಲಿಂಗ ಪುಷ್ಪವಾಗಿದೆ. ಒಂದು ಹೂವು ಕೇವಲ ಕೇಸರಗಳನ್ನು ಅಥವಾ ಹೆಣ್ಣು ಭಾಗವಾದಂಥ ಶಲಾಕೆಯನ್ನು ಹೊಂದಿದ್ದರೆ ಅದು ಏಕಲಿಂಗಿ ಎಂದು ಕರೆಯುತ್ತೇವೆ. ಪಪ್ಪಾಯಿ, ಕಲ್ಲಂಗಡಿ, ಅಥವಾ ಅದು ಕೇಸರ ಮತ್ತು ಶಲಾಕೆಗಳೆರಡನ್ನೂ ಹೊಂದಿದ್ದರೆ ದ್ವಿಲಿಂಗ ಪುಷ್ಪ. ಉದಾಹರಣೆ, ದಾಸವಾಳ ದ್ವಿಲಿಂಗ ಪುಷ್ಪವಾಗಿದೆ. ಮಕ್ಕಳೇ, ಕೇಸರ ಈ ಭಾಗವು ಹಳದಿ ಬಣ್ಣದ ಪುಡಿಯನ್ನು ನೀವು ನೋಡಿರಬೇಕು. ಅದನ್ನು ಮುಟ್ಟಿದಾಗ ಅದೇ ಪರಾಗಗಳು. ಶಲಾಕವು ಹೆಣ್ಣು ಸಂತಾನೋತ್ಪತ್ತಿ ಭಾಗವಾಗಿದ್ದು ಹೂವಿನ ಮಧ್ಯಭಾಗದಲ್ಲಿ ಕಂಡುಬರುತ್ತದೆ. ಇದರ ಕೆಳಭಾಗವೇ ಅಂಡಾಶಯವಾಗಿದ್ದು ಅಂಡಾಶಯದಲ್ಲಿ ಹೆಣ್ಣು ಲಿಂಗಾಣುಗಳಾದಂತಹ ಅಂಡಕಗಳಿರುತ್ತವೆ. ಹಾಗೆಯೇ ಇಲ್ಲಿ ಪರಾಗಕೋಶಗಳಲ್ಲಿ ಗಂಡು ಲಿಂಗಾಣುಗಳಿರುತ್ತವೆ. ವಿದ್ಯಾರ್ಥಿಗಳೇ, ಈಗಾಗಲೇ ತಿಳಿದಿರುವಂತೆ ನಿಮಗೆ ಕೇಸರ ಮತ್ತು ಶಲಾಕಗಳು ಹೂವಿನ ಸಂತಾನೋತ್ಪತ್ತಿಯ ಭಾಗಗಳಾಗಿದ್ದು ಅವು ಲಿಂಗಾಣುಗಳನ್ನು ಹೊಂದಿರುತ್ತವೆ. ಕೇಸರವು ಗಂಡು ಲಿಂಗಾಣು, ಹಾಗೆ ಶಲಾಕ ಹೆಣ್ಣು ಲಿಂಗಾಣುವನ್ನು ಹೊಂದಿರುತ್ತದೆ. ಕೇಸರವು ಗಂಡು ಸಂತಾನೋತ್ಪತ್ತಿಯ ಭಾಗವಾಗಿದ್ದರೆ ಶಲಾಕವು ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಎಂದು ನಿಮಗೆ ತಿಳಿಯಿತಲ್ಲವೇ? ಈ ಚಿತ್ರವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ. ಶಲಾಕಾಗ್ರದ ಮೇಲೆ ಪರಾಗಗಳು ವರ್ಗಾವಣೆಯಾಗುವುದಕ್ಕೆ ನಾವು ಪರಾಗಸ್ಪರ್ಶ ಕ್ರಿಯೆ ಎಂದು ಕರೆಯುತ್ತೇವೆ. ಮಕ್ಕಳೇ, ಈಗಾಗಲೇ ನೀವು ತಿಳಿದಿರುವಂತೆ ಪಪ್ಪಾಯಿ, ಕಲ್ಲಂಗಡಿ ಇವು ಏಕಲಿಂಗ ಪುಷ್ಪ ಹೊಂದಿರುವ ಸಸ್ಯಗಳಾಗಿವೆ. ಹಾಗೆಯೇ ಗಂಡು ಮತ್ತು ಹೆಣ್ಣು ಎರಡೂ ಲಿಂಗಾಣುಗಳನ್ನು ಹೊಂದಿದ್ದರೆ ಅದಕ್ಕೆ ನಾವು ದ್ವಿಲಿಂಗ ಪುಷ್ಪ ಎಂದು ಕರೆಯುತ್ತೇವೆ. ಉದಾಹರಣೆ, ದಾಸವಾಳ, ಸಾಸಿವೆ. ವಿದ್ಯಾರ್ಥಿಗಳೇ, ಪರಾಗ ರೇಣುವಿನಿಂದ ಉತ್ಪತ್ತಿಯಾದಂತಹ ಗಂಡು ಲಿಂಗಾಣು ಅಂಡಾಣುವಿನಲ್ಲಿರುವಂತಹ ಹೆಣ್ಣು ಲಿಂಗಾಣುವಿನೊಂದಿಗೆ ಅಂಡಾಶಯದಲ್ಲಿರುವಂತಹ ಹೆಣ್ಣು ಲಿಂಗಾಣುವಿನೊಂದಿಗೆ ಬೆಸೆದುಕೊಂಡು ಉಂಟಾಗುವಂತಹ ರಚನೆಗೆ ನಾವು ಯುಗ್ಮಜ ಎಂದು ಕರೆಯುತ್ತೇವೆ. ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಕೇಸರದಲ್ಲಿರುವಂತಹ ಪರಾಗವು ಶಲಾಕಾಗ್ರಕ್ಕೆ ವರ್ಗಾವಣೆಯಾಗಿದೆ. ನಂತರ ಪರಾಗ ನಳಿಕೆ ಬೆಳೆಯುತ್ತದೆ. ಈ ಪರಾಗ ನಳಿಕೆಯ ಮೂಲಕ ಈ ಅಂಡಾಶಯದಲ್ಲಿರುವಂತಹ ಅಂಡಕಗಳ ಸಂಪರ್ಕಕ್ಕೆ ಬಂದಾಗ ಉಂಟಾಗುವಂಥ ರಚನೆಗೆ ಯುಗ್ಮಜ ಎಂದು ಕರೆಯುತ್ತೇವೆ. ಹೀಗೆ ಉಂಟಾದ ಯುಗ್ಮಜವು ಹೊಸ ಸಸ್ಯವಾಗಿ ಬೆಳೆಯುವ ಸಾಮರ್ಥ್ಯ ಹೊಂದಿದೆ. ನಂತರ ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ನಂತರ ಅದು ಹಣ್ಣಾಗುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ
ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ನಂತರ ಉದುರಿ ಹೋಗುತ್ತವೆ. ಮಕ್ಕಳೇ, ಪರಾಗಸ್ಪರ್ಶ ಶಲಾಕಾಗ್ರಕ್ಕೆ ಪರಾಗಗಳು ವರ್ಗಾವಣೆ ಆಗುವುದಕ್ಕೆ ನಾವು ಪರಾಗಸ್ಪರ್ಶ ಎಂದು ಕರೆಯುತ್ತೇವೆ. ಇಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗದಿಂದ ಯುಗ್ಮಜ ಉಂಟಾಗುತ್ತದೆ. ನಂತರ ಉಳಿದ ಪುಷ್ಪದಳ, ಪುಷ್ಪಪತ್ರ ಇವು ಉದುರಿ ಹೋಗುತ್ತವೆ. ಹೀಗೆ ನಂತರ ಕೊನೆಗೆ ಅಂಡಾಶಯವು ಹಣ್ಣಾಗಿ ಮಾರ್ಪಡುತ್ತದೆ. ಅಂಡಕಗಳು ಬೀಜವಾಗಿ ಮಾರ್ಪಡುತ್ತವೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಪರಾಗಸ್ಪರ್ಶ ಕ್ರಿಯೆ ಎಂದರೇನು ಎಂಬುದು ತಿಳಿದಿದೆ ಅಲ್ಲವೇ? ಈ ಪರಾಗಸ್ಪರ್ಶ ಕ್ರಿಯೆಯಲ್ಲಿ 2 ವಿಧಗಳಿವೆ. ಮೊದಲನೇದಾಗಿ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ. ಎರಡನೇ ವಿಧ ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಈಗ ನಾವು ಸ್ವಕೀಯ ಪರಾಗಸ್ಪರ್ಶ ಎಂದರೇನು ಎಂಬುದನ್ನು ತಿಳಿಯೋಣ. ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಒಂದು ಹೂವಿನ ಕೇಸರದಲ್ಲಿರುವಂತಹ ಪರಾಗವು, ಗಂಡು ಲಿಂಗಾಣುವಾದಂತಹ ಕೇಸರಗಳಲ್ಲಿರುವಂತಹ ಪರಾಗವು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವುದಕ್ಕೆ ಸ್ವಕೀಯ ಪರಾಗಸ್ಪರ್ಶ ಎಂದು ಕರೆಯುತ್ತೇವೆ. ಉದಾಹರಣೆಯನ್ನು ಗಮನಿಸಿ. ಗೋಧಿ, ಭತ್ತ, ಟೊಮೆಟೊ ಹಾಗೂ ಬಟಾಣಿ ಇವು ಸ್ವಕೀಯ ಪರಾಗಸ್ಪರ್ಶ ನಡೆಸುವಂತಹ ಸಸ್ಯಗಳಾಗಿವೆ. ವಿದ್ಯಾರ್ಥಿಗಳೇ, ಈಗ ನಾವು ಪರಕೀಯ ಪರಾಗಸ್ಪರ್ಶ ಎಂದರೇನು ಎಂಬುದನ್ನು ತಿಳಿಯೋಣ. ಇಲ್ಲಿ ಗಮನಿಸಿ ಮಕ್ಕಳೇ. ಒಂದು ಹೂವಿನ ಕೇಸರಗಳಲ್ಲಿರುವಂತಹ ಪರಾಗವು ಅದೇ ಪ್ರಭೇದದ ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವುದಕ್ಕೆ ಪರಕೀಯ ಪರಾಗಸ್ಪರ್ಶ ಎಂದು ಕರೆಯುತ್ತೇವೆ. ಹಾಗಾದರೆ ಒಂದು ಹೂವಿನ ಕೇಸರದ ಪರಾಗವು ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವುದಕ್ಕೆ ಪರಕೀಯ ಪರಾಗಸ್ಪರ್ಶ ಎಂದು ಕರೆಯುತ್ತೇವೆ. ಹಾಗಾದರೆ ಉದಾಹರಣೆ, ಪರಕೀಯ ಪರಾಗಸ್ಪರ್ಶ ನಡೆಸುವಂತಹ ಸಸ್ಯಗಳು ಸೇಬು, ಮಾವು, ಕುಂಬಳಕಾಯಿ ಇವು. ಆದರೆ ಪರಾಗಸ್ಪರ್ಶ ಕ್ರಿಯೆ ನಡೆಯಬೇಕಾದ್ರೆ ಇಲ್ಲಿ ಮಾಧ್ಯಮದ ಅವಶ್ಯಕತೆ ಇದೆ. ಗಾಳಿ ಮತ್ತು ನೀರಿನಂತಹ ಅಥವಾ ಪ್ರಾಣಿಗಳಂತಹ ಮಾಧ್ಯಮಗಳ ಅವಶ್ಯಕತೆ ಇದೆ. ಪರಾಗಸ್ಪರ್ಶ ಕ್ರಿಯೆಯ ವಿಧಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಪರಾಗಸ್ಪರ್ಶ ಕ್ರಿಯೆಯ ನಂತರ ಉಂಟಾಗುವಂತಹ ಬೀಜವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳಲ್ಲಿ ಅದು ಮೊಳಕೆಯೊಡೆಯುತ್ತದೆ. ಇಂತಹ ಪ್ರಕ್ರಿಯೆಗೆ ನಾವು ಮೊಳೆಯುವಿಕೆ ಎಂದು ಕರೆಯುತ್ತೇವೆ. ಬೀಜಗಳು 2 ದಳಗಳಿದ್ದರೆ ಅದಕ್ಕೆ ನಾವು ದ್ವಿದಳ ಎಂದು, ಬೀಜದಲ್ಲಿ 1 ದಳ ಇದ್ದರೆ ಅದಕ್ಕೆ ನಾವು ಏಕದಳ ಎಂದು ಕರೆಯುತ್ತೇವೆ. ಬೀಜದಲ್ಲಿ ಮುಖ್ಯವಾಗಿ 2 ಭಾಗಗಳನ್ನು ಗಮನಿಸ್ಬೋದು. ಪ್ರಥಮ ಕಾಂಡ ಮತ್ತು ಪ್ರಥಮ ಮೂಲ. ಬೀಜದಲ್ಲಿರುವಂತಹ ಪ್ರಥಮ ಮೂಲ ಇದೆ ಸಸ್ಯದ ಬೇರುಗಳಾಗಿ ಬೆಳೆಯುವಂತಹ ಭಾಗವಾಗಿದೆ. ಪ್ರಥಮ ಕಾಂಡವು ಸಸ್ಯದ ಕಾಂಡವಾಗಿ ಬೆಳೆಯುವಂತಹ ಭಾಗವಾಗಿದೆ. ಬೀಜ ಬೆಳೆಯುವಿಕೆಯ ಹಂತಗಳನ್ನು ಗಮನಿಸಿ. ವಿದ್ಯಾರ್ಥಿಗಳೇ, ಈಗ ನಾವು ಮಾನವರಲ್ಲಿ ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತದೆ ಎಂಬುದನ್ನು ತಿಳಿಯೋಣ. ಸಾಮಾನ್ಯವಾಗಿ ಹದಿಹರೆಯದಲ್ಲಿ ಕಂಡುಬರುವಂತಹ ಸಾಮಾನ್ಯ ಬದಲಾವಣೆಗಳೇನು, ಪುರುಷರಲ್ಲಿ ಹಾಗೂ ಸ್ತ್ರೀಯಲ್ಲಿ ಯಾವ ಬದಲಾವಣೆಗಳು ಹದಿಹರೆಯದಲ್ಲಿ ಕಂಡುಬರುತ್ತವೆ ಎಂಬುದನ್ನು ಗಮನಿಸಿ. ಹದಿಹರೆಯದ ಆರಂಭಿಕ ವರ್ಷಗಳಲ್ಲಿ
ದೇಹದಲ್ಲಿ ಹಲವಾರು ಬದಲಾವಣೆಗಳು, ಹೊಸ ಲಕ್ಷಣಗಳು, ಹೊಸ ಸಂವೇದನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತವೆ. ಕಂಕುಳ ಮತ್ತು ಜನನಾಂಗಗಳಂತಹ ಭಾಗಗಳಲ್ಲಿ ದಟ್ಟವಾದ ಕೂದಲು ಬೆಳೆಯುವುದನ್ನು ಹಾಗೂ ಅವು ಗಾಢ ಬಣ್ಣಕ್ಕೆ ತಿರುಗುವುದನ್ನು ನೀವು ಗಮನಿಸಿರಬಹುದು. ಮುಖ, ಕೈ ಮತ್ತು ಕಾಲುಗಳ ಮೇಲೆ ಕೂಡ ತೆಳುವಾಗಿ ಕೂದಲುಗಳು ಕಾಣಿಸಿಕೊಳ್ಳುತ್ತವೆ. ಹಾಗೆಯೇ ಹದಿಹರೆಯದಲ್ಲಿ ಚರ್ಮದಲ್ಲಿ ಆಗಾಗ್ಗೆ ಎಣ್ಣೆಯ ಅಂಶ ಮತ್ತು ಮುಖದ ಮೇಲೆ ಮೊಡವೆಗಳು ಮೂಡಲು ಪ್ರಾರಂಭವಾಗಬಹುದು. ಮಕ್ಕಳೇ, ಪ್ರಾಯಕ್ಕೆ ಬಂದ ಹುಡುಗರಲ್ಲಿ ಕಂಡುಬರುವಂತಹ ಬದಲಾವಣೆಗಳು ಯಾವುವೆಂದರೆ, ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನ್ ಹುಡುಗರಲ್ಲಿ ಪ್ರೌಢಾವಸ್ಥೆಯ ಸಮಯದಲ್ಲಿ ಕಂಡುಬರುವ ದೈಹಿಕ ಬದಲಾವಣೆಗಳಿಗೆ ಪ್ರಮುಖವಾದ ಕಾರಣವಾಗಿದೆ. ಈ ಹಾರ್ಮೋನಿನ ಉತ್ಪತ್ತಿಯಿಂದ ಹುಡುಗರಲ್ಲಿ ಮುಖ ಹಾಗೂ ಎದೆಯ ಮೇಲೆ ಕೂದಲುಗಳು ಕಾಣಿಸಿಕೊಳ್ಳುತ್ತವೆ. ಧ್ವನಿ ಒಡೆಯಲು ಪ್ರಾರಂಭವಾಗುತ್ತದೆ. ಹಗಲುಗನಸಿನಲ್ಲಿ ಅಥವಾ ರಾತ್ರಿ ವೇಳೆಯಲ್ಲಿ ಶಿಶ್ನವು ಆಗಾಗ್ಗೆ ದೊಡ್ಡದಾಗುತ್ತದೆ. ಹಾಗೆಯೇ ಹುಡುಗಿಯರಲ್ಲೂ ಹದಿಹರೆಯದಲ್ಲಿ ಕಂಡುಬರುವಂತಹ ಬದಲಾವಣೆಗಳೇನೆಂದರೆ, ಹುಡುಗಿಯರಲ್ಲಿ ಸ್ತನಗಳ ಗಾತ್ರ ದೊಡ್ಡದಾಗಲು ಪ್ರಾರಂಭವಾಗುತ್ತವೆ ಮತ್ತು ಸ್ತನಾಗ್ರದ ತೊಟ್ಟುಗಳು ದಟ್ಟವಾದ ಬಣ್ಣವನ್ನು ಹೊಂದುತ್ತವೆ. ಹುಡುಗಿಯರಲ್ಲಿ ಮಾಸಿಕ ಋತುಚಕ್ರ ಪ್ರಾರಂಭವಾಗುತ್ತವೆ. ವಿದ್ಯಾರ್ಥಿಗಳೇ, ಮಾನವನಲ್ಲಿ ಸಂತಾನೋತ್ಪತ್ತಿಯ ಬಗ್ಗೆ, ಅದರಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹ, ಇದರ ರಚನೆ ಮತ್ತು ಕಾರ್ಯದ ಬಗ್ಗೆ ಮೊದಲು ತಿಳಿಯೋಣ. ಗಂಡು ಸಂತಾನೋತ್ಪತ್ತಿ ವ್ಯೂಹದ ರಚನೆಯನ್ನು ಗಮನಿಸಿ. ವೃಷಣಚೀಲ, ವೃಷಣ, ವೀರ್ಯನಾಳ, ವೀರ್ಯವನ್ನು ಸಾಗಿಸುವಂತಹ ವೀರ್ಯನಾಳ, ಮೂತ್ರ ವಿಸರ್ಜನೆ ನಾಳ, ಶಿಶ್ನ, ಪ್ರಾಸ್ಟೇಟ್ ಗ್ರಂಥಿ, ಇದು ಮೂತ್ರಕೋಶ, ಮೂತ್ರನಾಳ. ಈ ಭಾಗಗಳು ಗಂಡು ಸಂತಾನೋತ್ಪತ್ತಿಯ ಭಾಗಗಳಾಗಿವೆ. ಮಕ್ಕಳೇ, ಈಗಾಗಲೇ ನಿಮಗೆ ತಿಳಿದಿರುವಂತೆ ಗಂಡು ಲಿಂಗಾಣುವಿನ ಹೆಸರು ವೀರ್ಯಾಣು. ಲಿಂಗಾಣುಗಳು, ಗಂಡು ಲಿಂಗಾಣುಗಳು ಅಥವಾ ವೀರ್ಯಾಣುಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ? ಪುರುಷನಲ್ಲಿ ಗಂಡು ಲಿಂಗಾಣುಗಳು ವೃಷಣಗಳಲ್ಲಿ ಉತ್ಪತ್ತಿಯಾಗುತ್ತವೆ. ಇವುಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿರುತ್ತವೆ. ಏಕೆಂದರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ಮೂತ್ರನಾಳವು ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಸಾಮಾನ್ಯ ಮಾರ್ಗವಾಗಿದೆ. ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೋಸ್ಟೇಟ್ ಮತ್ತು ವೀರ್ಯಕೋಶಿಕೆಗಳಿದ್ದು ಅವುಗಳಿಂದ ಸ್ರವಿಸಿದ ದ್ರವ ಪದಾರ್ಥವು ವೀರ್ಯಾಣು ಸಾಗಾಣಿಕೆಗೆ ದ್ರವ ಮಾಧ್ಯಮ ಹಾಗೂ ಪೋಷಣೆಯನ್ನು ಒದಗಿಸುತ್ತದೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಪ್ರೋಸ್ಟೇಟ್ ಗ್ರಂಥಿಯು ಇದು ದ್ರವವನ್ನು ಸ್ರವಿಸುತ್ತದೆ. ಹಾಗೆಯೇ ಈ ದ್ರವವು ವೀರ್ಯಾಣುಗಳ ಸಾಗಾಣಿಕೆಗೆ ಅನುಕೂಲವಾಗಿದ್ದು ಮತ್ತು ಪೋಷಣೆಯನ್ನು ವೀರ್ಯಾಣುವಿಗೆ ಒದಗಿಸುತ್ತದೆ. ವೀರ್ಯಾಣುಗಳು ಅತ್ಯಂತ ಸಣ್ಣ ರಚನೆಗಳಾಗಿದ್ದು ಮುಖ್ಯವಾಗಿ ಆನುವಂಶೀಯ ವಸ್ತುವನ್ನು ಹೊಂದಿವೆ ಮತ್ತು ಹೆಣ್ಣು ಲಿಂಗಾಣುವಿನ ಕಡೆಗೆ ಚಲಿಸಲು ಸಹಾಯ ಮಾಡುವಂತಹ ಉದ್ದವಾದ ಬಾಲವನ್ನು
ಹೊಂದಿವೆ. ಈ ವೀರ್ಯಾಣುಗಳು ವೃಷಣಗಳಲ್ಲಿ ಉತ್ಪತ್ತಿಯಾಗುತ್ತವೆ. ವಿದ್ಯಾರ್ಥಿಗಳೇ, ಈಗ ನಾವು ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿಯ ವ್ಯೂಹದ ರಚನೆಯ ಬಗ್ಗೆ ತಿಳಿಯೋಣ. ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳನ್ನು ಗಮನಿಸಿ. ಅಂಡಾಶಯಗಳು, ಅಂಡನಾಳ ಅಥವಾ ಫೆಲೋಪಿಯನ್ ನಾಳ, ಗರ್ಭಕೋಶ, ಗರ್ಭಕೋಶದ ಕಂಠ, ಯೋನಿ ಇವು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳಾಗಿವೆ. ಮಕ್ಕಳೇ, ಹೆಣ್ಣು ಲಿಂಗಾಣುಗಳಾದಂತಹ ಅಂಡಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ? ಗಂಡು ಲಿಂಗಾಣುಗಳಾದಂತಹ ವೀರ್ಯಾಣುಗಳು ವೃಷಣಚೀಲಗಳಲ್ಲಿ ಉತ್ಪತ್ತಿಯಾದರೆ, ಹೆಣ್ಣು ಲಿಂಗಾಣುಗಳಾದಂತಹ ಅಂಡಗಳು ಅಥವಾ ಅಂಡಾಣುಗಳು ಅಂಡಾಶಯದಲ್ಲಿ ಉತ್ಪತ್ತಿಯಾಗುತ್ತವೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಸ್ತ್ರೀಯ ಜನನಾಂಗ ವ್ಯೂಹದಲ್ಲಿ ಹೆಣ್ಣು ಲಿಂಗಾಣುಗಳಾದಂತಹ ಅಂಡಾಣುಗಳು ಅಥವಾ ಅಂಡಗಳು ಈ ಅಂಡಾಶಯದಲ್ಲಿ ಉತ್ಪತ್ತಿಯಾಗುತ್ತವೆ. ಒಂದು ಹೆಣ್ಣು ಮಗು ಜನಿಸಿದಾಗಲೇ ಅದರ ಅಂಡಾಶಯಗಳು ಸಾವಿರಾರು ಅಪಕ್ವ ಅಂಡಗಳನ್ನು ಹೊಂದಿರುತ್ತದೆ. ಪ್ರೌಢಾವಸ್ಥೆಯನ್ನು ತಲುಪಿದಾಗ ಇವುಗಳಲ್ಲಿ ಕೆಲವು ಪಕ್ವವಾಗಿ ಪ್ರತಿ ತಿಂಗಳು ಒಂದು ಅಂಡವು ಬಿಡುಗಡೆಯಾಗುತ್ತದೆ. ಮಕ್ಕಳೇ, ನೀವು ಪ್ರೌಢಾವಸ್ಥೆಯನ್ನು ತಲುಪಿದಾಗ ಪ್ರತಿ ತಿಂಗಳು ನಿಮ್ಮ ದೇಹದಲ್ಲಿ ಒಂದು ಹೆಣ್ಣು ಲಿಂಗಾಣು ಅಥವಾ ಅಂಡವು ಬಿಡುಗಡೆಯಾಗುತ್ತದೆ. ಅಂಡವು ಅಂಡಾಶಯದಿಂದ ಒಂದು ತೆಳುವಾದ ನಾಳದಂಥ ರಚನೆ, ಇದಕ್ಕೆ ಅಂಡನಾಳ ಅಥವಾ ಫೆಲೋಪಿಯನ್ ನಾಳ ಎಂದು ಕರೆಯುತ್ತೇವೆ. ಈ ಅಂಡನಾಳದ ಮೂಲಕ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತದೆ. ಏನನ್ನು? ಅಂಡವನ್ನು, ಹೆಣ್ಣು ಲಿಂಗಾಣುಗಳಾದಂತಹ ಅಂಡವನ್ನು ಅಂಡಾಶಯದಲ್ಲಿ ಉತ್ಪತ್ತಿಯಾದಂತಹ ಅಂಡಗಳು ಅಂಡನಾಳದ ಮೂಲಕ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತವೆ. ಗರ್ಭಕೋಶವು ಗರ್ಭಕೋಶದ ಕಂಠದ ಮೂಲಕ ಯೋನಿಗೆ ತೆರೆದುಕೊಳ್ಳುತ್ತದೆ. ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಯೋನಿ ಮಾರ್ಗದ ಮೂಲಕ ವೀರ್ಯಾಣುಗಳು ಸಾಗಿ ಅಂಡವನ್ನು ಫಲಿತಗೊಳಿಸುತ್ತವೆ. ಅಂದರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಇಲ್ಲಿ ಸಂಯೋಗವಾಗುವಂಥ ಕ್ರಿಯೆಗೆ ನಾವು ನಿಷೇಚನ ಎಂದು ಕರೆಯುತ್ತೇವೆ. ಹೀಗೆ ನಿಷೇಚನಗೊಂಡ ಅಂಡವು ಅಥವಾ ಯುಗ್ಮಜವು ವಿಭಜಿಸಲು ಪ್ರಾರಂಭಿಸುತ್ತದೆ ಮತ್ತು ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕುರವನ್ನು ಉಂಟು ಮಾಡುತ್ತದೆ. ಈ ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಗೆ ಅಂಟಿಕೊಂಡು ಅದು ಬೆಳವಣಿಗೆಯನ್ನು ಮುಂದುವರಿಸುತ್ತದೆ. ಅದು ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗುತ್ತದೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ವಿಶೇಷವಾದಂತಹ ಅಂಗಾಂಶವಾದ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತದೆ. ತಾಯಿಯ ಗರ್ಭದಲ್ಲಿ ಬೆಳವಣಿಗೆ ಆಗಿರುವಂತಹ ಮಗು ಅದು ಜರಾಯು ಎಂಬ
ವಿಶೇಷವಾದ ಅಂಗಾಂಶವಿನ ಮೂಲಕ, ಅಂದರೆ ತಾಯಿಯ ರಕ್ತದ ಮೂಲಕ ಇದಕ್ಕೆ ಬೇಕಾದಂತಹ ಪೋಷಣೆಯನ್ನು ಇದು ಪಡೆಯುತ್ತದೆ. ವಿಶಿಷ್ಟವಾದ ಅಂಗಾಂಶವಾದಂತಹ ಜರಾಯುವು ವಿಲ್ಲೈಗಳನ್ನು ಹೊಂದಿದ್ದು, ಇವುಗಳು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಒದಗಿಸಲು ಹಾಗೂ ಬೆಳೆಯುತ್ತಿರುವ ಭ್ರೂಣದಿಂದ ತ್ಯಾಜ್ಯ ವಸ್ತುವನ್ನು ತಾಯಿಯ ಪ್ಲಾಸೆಂಟಾದ ಮೂಲಕ ಹೊರಹಾಕಲು ಸಹಾಯಕವಾಗಿವೆ. ಮಗುವು ತಾಯಿಯ ದೇಹದೊಳಗೆ ಸಂಪೂರ್ಣವಾಗಿ ಬೆಳೆಯಲು ಅಂದಾಜು 9 ತಿಂಗಳ ಕಾಲವನ್ನು ತೆಗೆದುಕೊಳ್ಳುತ್ತದೆ. ಮಕ್ಕಳೇ, ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಎಂಬುದನ್ನು ತಿಳಿಯೋಣ. ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಅದು 1 ದಿನದವರೆಗೆ ಮಾತ್ರ ಬದುಕಿರುತ್ತದೆ. ಅನಗತ್ಯವಾದ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಅಂಡವು ಹೊರಬರುತ್ತದೆ. ಇದನ್ನು ಋತುಚಕ್ರ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಇಲ್ಲಿ ನಿಷೇಚನ ನಡೆದ ನಂತರ ಅಂಡವು ಫಲಿತಗೊಳ್ಳದಿದ್ದರೆ ಅದು ಕೆಲವು ದಿನಗಳವರೆಗೆ ಮಾತ್ರ ಬದುಕಿದ್ದು, ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟ ನಂತರ ಅದು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಇದಕ್ಕೆ ನಾವು ಋತುಚಕ್ರ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಇದು 2 ರಿಂದ 8 ದಿನಗಳವರೆಗೆ ಮುಂದುವರಿಯುತ್ತದೆ. ಅಂದರೆ ಅಂಡವು ಫಲಿತಗೊಳ್ಳದಿದ್ದರೆ ಋತುಚಕ್ರ ಉಂಟಾಗುತ್ತದೆ, ಅಂದರೆ ಋತುಸ್ರಾವವಾಗುತ್ತದೆ. ಮಕ್ಕಳೇ, ಈಗ ನಾವು ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಗರ್ಭ ನಿರೋಧಕತೆಯ ಬಗ್ಗೆ ತಿಳಿದುಕೊಳ್ಳೋಣ. ಲೈಂಗಿಕ ಸಂಪರ್ಕದಿಂದ ಉಂಟಾಗಬಹುದಾದ ಸಂಭಾವ್ಯ ಆರೋಗ್ಯ ಪರಿಣಾಮಗಳನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತದೆ. ರೋಗಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಹಲವು ಮಾರ್ಗಗಳಿಂದ ಬರುತ್ತವೆ ಎಂಬುದನ್ನು ನಾವೀಗಾಗಲೇ ತಿಳಿದಿದ್ದೇವೆ. ಮಕ್ಕಳೇ, ಕೆಲವು ರೋಗಗಳು ಲೈಂಗಿಕ ಸಂಪರ್ಕದ ಮೂಲಕ ಹರಡುತ್ತವೆ. ಉದಾಹರಣೆ, ಅಂತಹ ಲೈಂಗಿಕ ರೋಗಗಳು ಯಾವುವು ಎಂದರೆ ಗೊನೋರಿಯಾ ಮತ್ತು ಸಿಫಿಲಿಸ್ಗಳಂತಹ ಬ್ಯಾಕ್ಟೀರಿಯಾ ಸೋಂಕುಗಳು ಹಾಗೂ ಪ್ರಜನನಾಂಗದ ಮೇಲೆ ಗುಳ್ಳೆಗಳು ಮತ್ತು HIV ವೈರಸ್ನಿಂದ ಉಂಟಾಗುವ ಏಡ್ಸ್ಗಳಂತಹ ಸೋಂಕು, ಏಡ್ಸ್ ರೋಗದಂತಹ ಸೋಂಕುಗಳು ಇವೆಲ್ಲವೂ ಲೈಂಗಿಕ ರೋಗಗಳಾಗಿವೆ. ಲೈಂಗಿಕ ಕ್ರಿಯೆಯ ವೇಳೆ ಕಾಂಡೋಮ್ ಎಂದು ಕರೆಯುವ ಶಿಶ್ನವನ್ನು ಆವರಿಸುವ ಚೀಲಗಳ ಬಳಕೆಯು ಇಂತಹ ಅನೇಕ ಲೈಂಗಿಕ ರೋಗಗಳ ಹರಡುವಿಕೆಯನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಲು ಸಹಾಯ ಮಾಡುತ್ತದೆ. ಲೈಂಗಿಕ ಸಂಪರ್ಕದ ಮೂಲಕ ಬರುವಂತಹ ಲೈಂಗಿಕ ರೋಗಗಳಿಗೆ ಉದಾಹರಣೆ ಗೊನೋರಿಯಾ, ಸಿಫಿಲಿಸ್, ಏಡ್ಸ್ ರೋಗಕ್ಕೆ ಕಾರಣವಾದಂಥ HIV ವೈರಸ್. ಮಕ್ಕಳೇ, ಈಗ ನಾವು ಗರ್ಭಧಾರಣೆಯನ್ನು ತಡೆಯಲಿರುವಂತಹ ವಿಧಾನಗಳ ಬಗ್ಗೆ ತಿಳಿಯೋಣ. ವೀರ್ಯಾಣುವು ಅಂಡಾಣುವನ್ನು ತಲುಪದಂತೆ ಯಾಂತ್ರಿಕ ತಡೆಯನ್ನು ಉಂಟು ಮಾಡುವುದು. ಮೊದಲಿಗೆ ಯೋನಿಯ ಮೂಲಕ ಪ್ರವೇಶಿಸಿದಂತಹ
ವೀರ್ಯಾಣುವು ಅಂಡಾಣುವಿನ ಸಂಪರ್ಕಕ್ಕೆ ಬರದಂತೆ ಸಂಪರ್ಕವನ್ನು ತಡೆಯುವುದು. ಅಂದರೆ ಯಾಂತ್ರಿಕ ತಡೆಯನ್ನು ಉಂಟು ಮಾಡುವುದರ ಮೂಲಕ ಗರ್ಭಧಾರಣೆಯನ್ನು ತಡೆಗಟ್ಟಬಹುದು. ಎರಡನೇ ವಿಧಾನವೆಂದರೆ ಶಿಶ್ನದ ಮೇಲೆ ಕಾಂಡೋಮ್ ಧರಿಸುವುದು ಅಥವಾ ಯೋನಿಯೊಳಗೆ ಚೀಲವನ್ನು ಅಳವಡಿಸುವುದು. ಶಿಶ್ನದ ಮೇಲೆ ಕಾಂಡೋಮನ್ನು ಅಳವಡಿಸುವುದರ ಮೂಲಕವೂ ಸಹ ಗರ್ಭಧಾರಣೆಯನ್ನು ತಡೆಗಟ್ಟಬಹುದು. ಹಾಗೆಯೇ ಮಾತ್ರೆಗಳ ಮೂಲಕ ದೇಹದ ಹಾರ್ಮೋನುಗಳ ಸಮತೋಲನವನ್ನು ಬದಲಾಯಿಸಬಹುದು. ನಾಲ್ಕನೆಯ ವಿಧಾನವೆಂದರೆ ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪರ್ ಟೀಯನ್ನು ಅಳವಡಿಸುವುದು. ಐದನೆಯ ವಿಧಾನವೆಂದರೆ ಬೇಡವಾದ ಗರ್ಭವನ್ನು ತೆಗೆದುಹಾಕಲು ಶಸ್ತ್ರಕ್ರಿಯೆಯ ವಿಧಾನ ಅನುಸರಿಸುವುದು. ಚಿತ್ರವನ್ನು ಗಮನಿಸಿ ಮಕ್ಕಳೇ. ಗರ್ಭನಿರೋಧ ತಡೆಗಟ್ಟಲು ನಾವು ಬಳಸುವಂತಹ ವಿಧಾನಗಳಲ್ಲಿ ಮಾತ್ರೆಗಳ ಮೂಲಕ ದೇಹದ ಹಾರ್ಮೋನುಗಳ ಸಮತೋಲನವನ್ನು ಬದಲಾಯಿಸುವುದು. ಗರ್ಭನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪರ್ ಟೀಯನ್ನು ಅಳವಡಿಸುವುದು. ಮತ್ತೊಂದು ವಿಧಾನ ಬೇಡವಾದ ಗರ್ಭವನ್ನು ತೆಗೆದುಹಾಕಲು ಶಸ್ತ್ರಕ್ರಿಯೆಯ ವಿಧಾನವನ್ನು ಅನುಸರಿಸುವುದು. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಇಲ್ಲಿ ಅಂಡನಾಳದ ಸಂಪರ್ಕವನ್ನು ತಪ್ಪಿಸುವುದು ಶಸ್ತ್ರಕ್ರಿಯೆಯ ಮೂಲಕ. ಸ್ತ್ರೀಯಲ್ಲಿ ಈ ರೀತಿ ಶಸ್ತ್ರಕ್ರಿಯೆ ನಂತರ ಅಂಡನಾಳದಲ್ಲಿ ಸಂಪರ್ಕವನ್ನು ತಪ್ಪಿಸಲಾಗುತ್ತದೆ. ಅದೇ ರೀತಿ ಪುರುಷರಲ್ಲಿಯೂ ಸಹ ಶಸ್ತ್ರಕ್ರಿಯೆಯ ಮೂಲಕ ಗರ್ಭಧಾರಣೆಯನ್ನು ತಡೆಗಟ್ಟಬಹುದು. ಮಕ್ಕಳೇ, ಜನನ ಪೂರ್ವ ಲಿಂಗ ನಿರ್ಧರಿಸುವಿಕೆಯನ್ನು ನಾವು ಕಾನೂನಾತ್ಮಕವಾಗಿ ನಿಷೇಧಿಸಿದ ಬಳಿಕವೂ ಸಹ ವಿವೇಚನಾರಹಿತ ಹೆಣ್ಣು ಭ್ರೂಣ ಹತ್ಯೆಯಿಂದಾಗಿ ನಮ್ಮ ಸಮಾಜದ ಕೆಲವು ಭಾಗಗಳಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳ ಲಿಂಗಾನುಪಾತವು ತೀವ್ರಗತಿಯಲ್ಲಿ ಹೆಣ್ಣು ಮಕ್ಕಳ ಲಿಂಗಾನುಪಾತವು ಕುಸಿಯುತ್ತಿದೆ. ಆರೋಗ್ಯವಂತ ಸಮಾಜಕ್ಕಾಗಿ ಹೆಣ್ಣು ಗಂಡುಗಳ ಲಿಂಗಾನುಪಾತ ಸಮನಾಗಿರುವಂತೆ ನಾವು ನೋಡಿಕೊಳ್ಳಬೇಕು. ಒಂದು ಗೊತ್ತಾದ ಸಮುದಾಯದ ಹುಟ್ಟು ಮತ್ತು ಸಾವಿನ ಅನುಪಾತವು ಅದರ ಗಾತ್ರವನ್ನು ನಿರ್ಧರಿಸುತ್ತದೆ. ಮನುಷ್ಯ ಸಮುದಾಯದ ಗಾತ್ರವು ಅನೇಕ ಜನರ ಕಳವಳಕ್ಕೆ ಕಾರಣವಾಗಿದೆ, ಏಕೆಂದರೆ ಜನಸಂಖ್ಯೆಯಲ್ಲಿನ ಹೆಚ್ಚಳವು ಪ್ರತಿಯೊಬ್ಬರ ಜೀವನ ಮಟ್ಟದ ಸುಧಾರಣೆಗೆ ತೊಡಕಾಗಿ ಪರಿಣಮಿಸಿದೆ. ಆದಾಗ್ಯೂ ಅನೇಕ ಜನರ ಕಳಪೆ ಜೀವನ ಮಟ್ಟಕ್ಕೆ ಸಮಾಜದಲ್ಲಿರುವಂತಹ ಅಸಮಾನತೆಯು ಒಂದು ವೇಳೆ ಮುಖ್ಯ ಕಾರಣವೆಂದಾದರೆ ಜನಸಂಖ್ಯಾ ಹೆಚ್ಚಳ ಅಥವಾ ಜನಸಂಖ್ಯಾ ಗಾತ್ರವು ಸಾಪೇಕ್ಷವಾಗಿ ಅಮುಖ್ಯವಾಗುತ್ತದೆ. ಧನ್ಯವಾದಗಳು.